ನಾವು ಸ್ಥಳ ಮಹಜರನ್ನ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಏನೇನ್ ತಪ್ಪು ನಡೆದಿದೆ ಅನ್ನೋದನ್ನ ಅವರಿಗೆ ನಾವು ತಿಳಿಸಿದ್ದೇವೆ. ಅವರು ಕಾಲಾವಕಾಶವನ್ನ ಕೋರಿದ್ರೆ ಅನುಮತಿಯನ್ನ ನೀಡಬಹುದು ಅಂತ ಹೇಳ್ತಾ ಇದ್ದಾರೆ. ತಪ್ಪುಗಳನ್ನ ತಿದ್ಕೊಳ್ತೇವೆ ಅಂತ ಹೇಳಿ ಬರ್ದ್ಕೊಟ್ರೆ ಕಾಲಾವಕಾಶ ಕೊಡ್ಬೋದು. ಅಲ್ಲಿಗೆ ಬಿಗ್ ಬಾಸ್ ಓಪನ್ ಆಗುವ ಸಾಧ್ಯತೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ನರೇಂದ್ರ ಸ್ವಾಮಿ ಹೇಳಿಕೆಯನ್ನ ಕೊಡ್ತಾ ಇರೋದನ್ನ ಗಮನಿಸ್ತಾ ಇದ್ರೆ ಇವತ್ತು ಬಿಗ್ ಬಾಸ್ ಮನೆಯ ಬೀಗ ಓಪನ್ ಆಗೋದು ಬಹುತೇಕ ಖಚಿತ ಅಂತ ಹೇಳ್ಬೋದು. ಅವರು ಬರ್ದ್ಕೊಡ್ಬೇಕು, ಇನ್ ಹ್ಯಾಂಡ್ ರೈಟಿಂಗ್ ಅವ್ರು ಬರ್ಕೊಡ್ಬೇಕು ಕೈಯಿಂದ. ನಾವು ಮಾಡಿರುವಂತಹ ತಪ್ಪನ್ನ ದಯವಿಟ್ಟು ಪರಿಗಣಿಸಿ ನಿಮ್ಮ ಈ ಒಂದು ನಮ್ಮ ಮನವಿಯನ್ನ ಸ್ವೀಕಾರ ಮಾಡಿ ಅಂತ ಹೇಳಿ ಅವ್ರೇನಾದ್ರೂ ಬರೆದು ಕೊಟ್ರೆ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ. ತಮ್ಮ ತಪ್ಪುಗಳನ್ನ ಸರಿ ಮಾಡ್ಕೊಂಡ್ರೆ ನಾವು ಅಕ್ಸೆಪ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಲೆಟ್ಸ್ ಸಿ ಏನಾಗತ್ತೆ ಅಂತ ಹೇಳಿ. 10 ದಿನಗಳ ಕಾಲಾವಕಾಶ ನೀಡಿದ್ದಾರೆ ಅಂತ ಏನು ಹೇಳಲಾಗ್ತಾ ಇತ್ತಾ DC, ಬಟ್ ಆದ್ರೆ DC ಅವ್ರಿಗೆ ಅಂಡರಲ್ಲಿ ಬರೋದಿಲ್ಲ ಈ ಒಂದು ವಿಚಾರ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಸಹಜವಾಗಿ ಇದೀಗ ನರೇಂದ್ರ ಸ್ವಾಮಿ ಅವರು ಮಾತನಾಡ್ತಾ ಇದ್ರು, PCB ಅಧ್ಯಕ್ಷರು ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ, ಕೋರಿಕೆ ಮನವಿ ಪತ್ರವನ್ನ ನಮಗೆ ಕೊಟ್ರೆ ನಾವು ಮಾಡಿದ ತಪ್ಪಾಯ್ತು, ನಮಗೆ ನೀವು ಕೊಟ್ಟಿದ್ದಂತಹ ನೋಟಿಸ್ಗೆ ನಾವು ರಿಯಾಕ್ಟ್ ಮಾಡಬೇಕಾಗಿತ್ತು, ಇದೇನು ಆಗಿಲ್ಲ, ಅದು ನಮ್ಮ ತಪ್ಪಿನಿಂದ ಆಗಿರುವಂತಹ ವಿಚಾರ. ಸೊ ದಯವಿಟ್ಟು ಪರ್ಮಿಷನ್ ಅನ್ನ ಕೊಡಿ ಅಂತ ಹೇಳಿದ್ರೆ PCB ಅಧ್ಯಕ್ಷ ನರೇಂದ್ರ ಸ್ವಾಮಿ ಅವರು ಪರ್ಮಿಷನ್ ಕೊಡುವಂತಹ ಬಹುತೇಕ ಸಾಧ್ಯತೆಗಳು ಕೂಡ ಇದೆ.